Welcome back to my next session. In this session, I am going to speak about payback period concept. See, payback period concept, it means to tell ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿದೀಗ, ಯಾವುದೋ ಒಂದು ಎಕ್ವಿಪ್ಮೆಂಟ್ ತೊಗೊಂಡಿದ್ದೀಗ ಅಥವಾ ಮಿಷನರಿ ತೊಗೊಂಡು ಯಾವುದೋ ಒಂದು ಅಸೆಟ್ ತೊಗೊಂಡಿದ್ದೀಗ, ಒಂದು 10 ಲಕ್ಷ ಇನ್ವೆಸ್ಟ್ ಮಾಡಿದೀಗ, ಆ 10 lakh rupees ನಿಮಗೆ ರಿಟರ್ನ್ ಇನ್ ದ ಫಾರ್ಮ್ ಆಫ್ ರಿಟರ್ನಲ್ಲಿ 10 ಲಕ್ಷ ನಿಮಗೆ ವಾಪಸ್ ಬರೋದಕ್ಕೆ ಎಷ್ಟು ಸಮಯ ತಗೊಳುತ್ತೆ, ಹೌ ಲಾಂಗ್ ಇಟ್ ವಿಲ್ ಟೇಕ್ ಟು ರಿಕವರ್ ಯುವರ್ ಇನ್ವೆಸ್ಟ್ಮೆಂಟ್ ಅಮೌಂಟ್, that is we are going to call as a payback period concept. 5 ವರ್ಷ ತಗೊಳುತ್ತಾ ಅಥವಾ 10 ವರ್ಷ ತಗೊಳುತ್ತಾ ಅಥವಾ 15 ವರ್ಷ ತಗೊಳುತ್ತಾ ಅಂತ ಒಂದು ಡಿಸೈಡ್ ಮಾಡೋದಿದೆಯಲ್ಲ, ದಟ್ ಕಾನ್ಸೆಪ್ಟ್ ಕಾಲ್ ಇಟ್ ಆಸ್ ಎ ಪೇಬ್ಯಾಕ್ ಪೀರಿಯಡ್ ಕಾನ್ಸೆಪ್ಟ್. ಈ ಒಬ್ಬ ಫೈನಾನ್ಸ್ ಮ್ಯಾನೇಜರು ಏನು ಮಾಡ್ತಾರೆ, ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇವಾಗ 2 ಎಕ್ವಿಪ್ಮೆಂಟ್ ಇರುತ್ತೆ, 2 ಎಕ್ವಿಪ್ಮೆಂಟ್ಗೂ ಇನ್ವೆಸ್ಟ್ ಮಾಡ್ತಾನೆ, 2 ಅಸೆಟ್ಗೂ ಇನ್ವೆಸ್ಟ್ ಮಾಡ್ತಾನೆ. ಮಾಡೋದಕ್ಕಿಂತ ಮುಂಚೆ ಅವಾಗ ಅನಲೈಸ್ ಮಾಡ್ತಾರೆ, ಈ ಎಕ್ವಿಪ್ಮೆಂಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಇದರಿಂದ ಎಷ್ಟು ಪ್ರಾಫಿಟ್, ಎಷ್ಟು ವರ್ಷಕ್ಕೆ ರಿಟರ್ನ್ ಬರುತ್ತೆ, ಈ ಇನ್ವೆಸ್ಟ್ಮೆಂಟ್ಗೆ ಇನ್ವೆಸ್ಟ್ ಮಾಡಿದ್ರೆ ಇದರಿಂದ ಎಷ್ಟು ಪ್ರಾಫಿಟ್, ಎಷ್ಟು ವರ್ಷಕ್ಕೆ ರಿಟರ್ನ್. ಇವಾಗ ಸಪೋಸ್ ಎ ಎಕ್ವಿಪ್ಮೆಂಟಿಂದ 5 ವರ್ಷಕ್ಕೆ ರಿಟರ್ನ್ ಬಂದ್ಬಿಟ್ರೆ ಬಿ ಎಕ್ವಿಪ್ಮೆಂಟಿಂದ 4 ವರ್ಷಕ್ಕೆ ರಿಟರ್ನ್ ಬಂದರು. ಸೊ ಆಗ ಫೈನಾನ್ಸ್ ಮ್ಯಾನೇಜರ್ ಈ ವಿಲ್ ಟೇಕ್ ಬಿ ಎಕ್ವಿಪ್ಮೆಂಟ್. ಯಾಕೆಂದರೆ ರಿಟರ್ನ್ ಅಂದರೆ ಏನು, ಪೇಬ್ಯಾಕ್ ಪೀರಿಯಡ್ ಅಂದರೆ ನಾವು 10 ಲಕ್ಷ ಇನ್ವೆಸ್ಟ್ ಮಾಡಿ 10 ಲಕ್ಷನೂ ಎಷ್ಟು ವರ್ಷದೊಳಗೆ ನಮಗೆ ರಿಕವರ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನೇ ನಾವು ಪೇಬ್ಯಾಕ್ ಪೀರಿಯಡ್ ಅಂತ ಕನ್ಸಿಡರ್ಡ್ ಮಾಡ್ತೀವಿ. ಸೊ ಲೆಟ್ ಅಸ್ ಮೂವ್ ಆನ್ ಟು ದ ಪೇಬ್ಯಾಕ್ ಪೀರಿಯಡ್ ಅಂಡ್ ಪ್ರಾಬ್ಲಮ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇನ್ ದಿಸ್ ಸೆಷನ್. It refers to the period within which the entire cost of the project will be completely recovered. I have already explained you how much period it will take to recover our investment. 2 years, 5 years, 3 years and the first day imagination or first day we are going to predict, that is we are going to put as a payback period. ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಿಂದ ರಿಟರ್ನ್ ಬರೋದಕ್ಕೆ ಎಷ್ಟು ವರ್ಷ ಆಗುತ್ತೆ, ಒಂದು ಎಕ್ವಿಪ್ಮೆಂಟ್ ಆಗಿರ್ಬೋದು, ಒಂದು ಸಮಥಿಂಗ್ ಲೈಕ್ ಯಾವುದೋ ಒಂದು ರಿಟರ್ನ್ ಬರುವಂಥದ್ದಾಗಿರ್ಬೋದು, ಅದರಿಂದ ನಮಗೆ ಎಷ್ಟು ವರ್ಷಕ್ಕೆ ರಿಟರ್ನ್ ಬ್ಯಾಕ್ ಬರುತ್ತೆ, ಅಂದರೆ ನಾವು ಇನ್ವೆಸ್ಟ್ ಮಾಡಿರೋದು ಯಾವಾಗ ವಾಪಸ್ ಬರುತ್ತೆ, ಎಷ್ಟು ವರ್ಷದಲ್ಲಿ ಬರುತ್ತೆ ಅನ್ನೋದನ್ನ ನಾವು ಪೇಬ್ಯಾಕ್ ಪೀರಿಯಡ್ ಅಂತ ಕನ್ಸಿಡರ್ ಮಾಡಿ. ಅಟ್ ದಿಸ್ ಪಾಯಿಂಟ್ ಆಫ್ ದ ಕ್ಯಾಶ್ ಇನ್ಫ್ಲೋಸ್ ಆರ್ ಈಕ್ವಲ್ ಟು ದ ಕಾಸ್ಟ್ ಆಫ್ ದ ಪ್ರಾಜೆಕ್ಟ್. ಎಷ್ಟು ಇನ್ಫ್ಲೋ ಮಾಡಿರ್ತೀವಿ, ಇವಾಗ 10 ಲಕ್ಷ ಇನ್ವೆಸ್ಟ್ ಮಾಡಿರ್ತೀವಿ, 10 ಲಕ್ಷ ಎಷ್ಟು ವರ್ಷಕ್ಕೆ ಬರುತ್ತಲ್ಲ ಅದನ್ನು ವಿ ಆರ್ ಗೋಯಿಂಗ್ ಟು ಕೊಟ್ ಆಸ್ ಎ ಪೇಬ್ಯಾಕ್ ಪೀರಿಯಡ್. ಬಟ್ ಇಲ್ಲಿ ನಾವು ಏನು ಕನ್ಸಿಡರ್ಡ್ ಮಾಡ್ತೀವಿ ಅಂದರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಟ್ ಬಿಫೋರ್ ಡಿಪ್ರಿಸಿಯೇಷನ್. ತುಂಬ ಚೆನ್ನಾಗಿ ಜ್ಞಾಪನ ಇಟ್ಕೊಂಡಿರಬೇಕು. ಪೇಬ್ಯಾಕ್ ಪೀರಿಯಡ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಪ್ರಾಫಿಟಲ್ಲಿ ಟ್ಯಾಕ್ಸು ಡಿಡಕ್ಟ್ ಆಗಿರಬೇಕು, ಡಿಪ್ರಿಸಿಯೇಷನ್ ಆ್ಯಡ್ ಬ್ಯಾಕ್ ಮಾಡಿರಬೇಕು. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಥಿಂಗ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ದೇ were going to commit the mistake while doing the problem because they will get confused which kind of cash inflows they required. We required while doing in the problem after tax, before depreciation. Most of the time in the examination they may going to give the problem after tax, after depreciation, or before tax, before depreciation. But very important thing here, what we need to do before depreciation, before taxation, when they are given, first we need to deduct depreciation, then we need to deduct the taxation, then we have to add back the depreciation. So ಅದಕ್ಕೋಸ್ಕರ you just keep it in your mind, cash inflows after tax, before depreciation. ಈ ಒಂದು ಇನ್ಫ್ಲೋಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ರಿಟರ್ನು ನಮಗೆ ಯಾವಾಗ ನಾವು ಇನ್ವೆಸ್ಟ್ ಮಾಡಿದ್ದೀವಿ, ಇವಾಗ 50,000 ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ, ದಟ್ ಈಸ್ ಅವರ್ ಕ್ಯಾಶ್ ಇನ್ಫ್ಲೋ.
ನಮಗೆ ಎವ್ರಿ ಇಯರು ಕ್ಯಾಶ್ ಇನ್ಫ್ಲೋ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿಪ್ರಿಸಿಯೇಷನ್ ಬಂದು 10,000 ಬರ್ತಾ ಇದೆ ಅಂದರೆ 5 ವರ್ಷಕ್ಕೆ ಏನಾಗುತ್ತೆ ನಮಗೆ ರಿಟರ್ನ್ ಬರುತ್ತೆ. 50,000 ಇನ್ವೆಸ್ಟ್ಮೆಂಟು, 10,000 ಪ್ರಾಫಿಟ್ ಬರ್ತಾ ಇದೆ. ಸೊ 5 ವರ್ಷಕ್ಕೆ ಏನಾಗುತ್ತೆ, ಪೇ ಬ್ಯಾಕ್ ಪೀರಿಯಡ್ ಕಂಪ್ಲೀಟ್ ಆಗುತ್ತೆ, 5 ವರ್ಷಕ್ಕೆ ನಮಗೆ ರಿಟರ್ನ್ ಬರುತ್ತೆ ಅಂತ ಅರ್ಥ. ಈಗ ನಾವು ಅಕ್ಸೆಪ್ಟ್ ಮತ್ತು ರಿಜೆಕ್ಟ್ ಕ್ರೈಟೀರಿಯಾ ಹೆಂಗೆ ಇದು ಮಾಡೋದು ಅಂದರೆ, ಈ ಒಂದು ಪ್ರಾಜೆಕ್ಟ್ 50,000 ಪ್ರಾಜೆಕ್ಟ್ ಅಕ್ಸೆಪ್ಟ್ ಮಾಡ್ಕೋಬೇಕು, ರಿಜೆಕ್ಟ್ ಮಾಡ್ಕೋಬೇಕು ಅಂತ ಫೈನಾನ್ಸ್ ಮ್ಯಾನೇಜರ್ ಯಾವ ರೀತಿ ಡಿಸಿಷನ್ ತಗೋತಾನೆ ಅನ್ನೋದ್ರ ಬಗ್ಗೆ ಮಾಡಿ. ವೆನ್ PBP payback period cutoff rate, when PBP cutoff rate then project rate, when PBP more than cutoff rate, PBP ಜಾಸ್ತಿ ಇತ್ತು, ಕಟ್ ಆಫ್ ರೇಟ್ ಇವಾಗ 5 ವರ್ಷ ಅಂತ ಅನ್ಕೊಂಡಿನಿ, 5 ವರ್ಷದೊಳಗೆ ಬರಬೇಕು, ನನ್ನ ಕಟ್ ಆಫ್ ರೇಟ್ ಟೈಮ್ ಈಸ್ 5 years. 50,000ಕ್ಕೆ ಎವ್ರಿ ಇಯರ್ 10,000, 5 ವರ್ಷ ನನ್ನ ಡೆಡ್ ಲೈನ್. ಇಫ್ ಇಟ್ ಈಸ್ ನಾಟ್ ಮೀಟ್ 5 years, 5 ವರ್ಷಕ್ಕೆ ಆಗೋದಿಲ್ಲ, ರಿಜೆಕ್ಟ್ ದಟ್ ಪ್ರಾಜೆಕ್ಟ್. ನಿಂದು ಯಾವುದೋ ಒಂದು ಕಟ್ ಆಫ್ ರೇಟ್ ಇರುತ್ತೆ, ನಾಟ್ ಓನ್ಲಿ 5 years, ಯು ಡಿಸೈಡ್ ವಿಚ್ ಈಸ್ ಯುವರ್ ಕಟ್ ಆಫ್ ರೇಟ್. ದೆನ್ ಯಾವಾಗ ಅಕ್ಸೆಪ್ಟ್ ಮಾಡ್ಕೋಬೇಕು, ನಾನು 5 ವರ್ಷ ಅನ್ಕೊಂಡಿರ್ತೀನಿ. ಇಫ್ ಇಟ್ ಈಸ್ ಲೆಸ್ ದೆನ್ ದಟ್, 4 ವರ್ಷಕ್ಕೆ ಬೇಕಾಗತ್ತೆ, ಯು ಜಸ್ಟ್ ಅಕ್ಸೆಪ್ಟ್ ಇಟ್. ಆರ್ 5 years, ಯು ಜಸ್ಟ್ ಅಕ್ಸೆಪ್ಟ್ ಇಟ್. ಬಟ್ ಯು ಹ್ಯಾವ್ ಟು ಡಿಸೈಡ್, ಗಿವ್ ದ ಡೆಡ್ ಲೈನ್. ಇಫ್ PBP ಈಸ್ ಲೆಸ್ ದೆನ್ ಕಟ್ ಆಫ್ ರೇಟ್, ಕಟ್ ಆಫ್ ರೇಟ್ 5 ವರ್ಷ ಇದೆ, ಅದಕ್ಕಿಂತ ಲೆಸ್ ಇದ್ರೆ ಯು ಹ್ಯಾವ್ ಟು ಅಕ್ಸೆಪ್ಟ್. ಅಂಡರ್ಸ್ಟ್ಯಾಂಡ್? ಲೆಟ್ ಅಸ್ ಮೂವ್ ಆನ್ ಟು ದ ಪ್ರಾಬ್ಲಮ್. ಫಾರ್ಮುಲಾ ಫಾರ್ ಕ್ಯಾಲ್ಕುಲೇಷನ್ payback period: initial investment divided by annual cash inflow. Annual cash inflow I have been already explained you. Profit after taxation before depreciation. Here the simple problem here, but the one thing is when the cash inflow are equal ಅಂತ ಹೇಳಿದಾಗ ಇದನ್ನು ಮಾಡೋದಕ್ಕೆ ಸಾಧ್ಯ. uneven ಅಂದಾಗ ಬೇರೆ ಫಾರ್ಮುಲಾ ಇದೆ, ಅದನ್ನ ಲೇಟರ್ ಪಾರ್ಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್. ನೌ the first thing, cost of investment of the project is 45,000. Cash inflows for 3 years, 3 ವರ್ಷಕ್ಕೂ ಎಷ್ಟಿದೆ, 15,000. Find out PBP. It's a simple problem, they may going to ask you in examination. ಇಲ್ಲಿ ಕ್ಯಾಶ್ ಇನ್ಫ್ಲೋ 15,000 ಎವ್ರಿ ಇಯರ್ ಇದೆ, ಇದು ಈಕ್ವಲ್ ಯೂನಿಫಾರ್ಮ್ ಆಗಿದೆ. whenever the uniform of cash inflow, it is very easy. The formula is cash inflow, that is cash cost of investment divided by cash inflow. ಎಷ್ಟು ವರ್ಷಕ್ಕೆ ರಿಕವರ್ ಆಗುತ್ತೆ? ಕ್ಯಾಶ್ ಇನ್ಫ್ಲೋ, ಕ್ಯಾಶ್ ಇನ್ವೆಸ್ಟ್ಮೆಂಟ್ is 45,000 divided by cash inflow. How many inflow? What is the cash inflow? 15,000. 45,000 divided by 15,000. Recovery time. Find out the PBP. Payback period. Time is 3 years. That's it. Very simple. When the cash inflow are equal, it is very easy. Then the next method is when the cash inflow of the project is uneven or not uniform. ಕ್ಯಾಶ್ ಇನ್ಫ್ಲೋ ಒಂದೇ ಥರ ಇರೋದಿಲ್ಲ, ಬೇರೆ ಇರುತ್ತೆ. ಆಗಲೇ ಏನಾಗಿತ್ತು, ಒಂದೇ ಇತ್ತು, 15,000 ರಿಟರ್ನ್ ಬರ್ತಾ ಇತ್ತು, ಈಗ ರಿಟರ್ನ್ ಬರ್ತಾ ಇಲ್ಲ. ಅಂಡರ್ ದಿಸ್ ಸರ್ಕಮ್ಸ್ಟೆನ್ಸ್ ಪೇಬ್ಯಾಕ್ ಪೀರಿಯಡ್ ಈಸ್ ಕಂಪೋಸ್ ಆನ್ ದ ಬೇಸ್ ಆಫ್ ಕ್ಯುಮ್ಯುಲೇಟಿವ್ ಕ್ಯಾಶ್ ಫ್ಲೋಸ್. ಈಗ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಫಸ್ಟ್ ಇಯರ್ಲಿ 7,000 ಇದೆ, ಸೆಕೆಂಡ್ ಇಯರ್ಲಿ 8,000 ಇದೆ, ಥರ್ಡ್ ಇಯರ್ 9,000, ಫೋರ್ತ್ ಇಯರ್ 10,000, ಫಿಫ್ತ್ ಇಯರ್ 10,000, ಸಿಕ್ಸ್ತ್ ಇಯರ್ 9,000, 7th ಇಯರ್ 10,000. ಅಂದರೆ ಯೂನಿಫಾರ್ಮ್ ಆಗಿಲ್ಲ, ಇಟ್ ಈಸ್ ನಾಟ್ ಯೂನಿಫಾರ್ಮ್. ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ ದ ಕ್ಯಾಶ್ ಇನ್ಫ್ಲೋ ಆರ್ ಯೂನಿಫಾರ್ಮ್ ಎವ್ರಿ ಇಯರ್, so only 15,000, but this year it is not uniform, it is variation, 7,000, 8,000, 9,000, 10,000, it is keeps on changing. So what will be the formula? But cost of the investment they are given in the problem 45,000, same. Now let us move on to when the cash inflow are not equal, we are going to prepare cash inflow cumulative frequency. Cumulative cash inflow ಅಂದ್ರೆ ಏನಪ್ಪಾ ಅಂದ್ರೆ ಎವ್ರಿ ಇಯರ್ನ ಆ್ಯಡ್ ಮಾಡ್ಕೊಂಡು ಹೋಗ್ತಾ ಇರೋದು, 1 by 1 ಇಯರ್ನ ಆ್ಯಡ್ ಮಾಡ್ಕೊಂಡು ಹೋಗೋದು. ಯಾವ ರೀತಿ ವಿಲ್ ಸಿ ದಟ್ ನೋಡಿ.
In the first column years, second column as usual what they are given in the problem. When it comes to third column, cumulative cash frequency, what it is. So first year it is 7,000, second year it is 15,000. How come? 7 plus 8, it is 15,000. Then in the third year, 15,000 plus 9,000 third year add ಮಾಡ್ಕೊಳ್ಳಿ, 24,000 ರಿಕವರ್ ಆಗಿದೆ ಥರ್ಡ್ ಇಯರ್. ಫೋರ್ತ್ ಇಯರ್ ಬಂದಾಗ 24,000 ಪ್ಲಸ್ 10,000, ಇದು 34,000. ಫಿಫ್ತ್ ಇಯರ್ ಬಂದಾಗ 34,000 ಪ್ಲಸ್ 10,000 44,000. ಸಿಕ್ಸ್ತ್ ಇಯರ್ ಬಂದಾಗ 44,000 ಪ್ಲಸ್ 9,000 53,000. In the seventh year 53,000 plus 10,000 63,000. This is called as a cumulative frequency. ಅಂದ್ರೆ 7 ವರ್ಷಕ್ಕೆ ಅದು 63,000 ಬಂದಿದೆ. ಈಗ ನೀವು ಒಂದು ಪಾಯಿಂಟ್ ನ ಗಮನದಲ್ಲಿ ಇಟ್ಕೋಬೇಕು. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ವಾಟ್ ಈಸ್ ಅವರ್ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್? ಇಟ್ ಈಸ್ 45,000. 45,000 ಎಷ್ಟು ಇಯರ್ಗೆ ಕವರ್ ಆಗ್ತಾ ಇದೆ ನೋಡಬೇಕಾಗುತ್ತೆ. 45 ಅನ್ನೋದು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ನೋಡಿ ಯಾವ್ದು ಹತ್ರ ಬಂದಿದೆ. ಫಸ್ಟ್ ಇಯರ್ಗೆ 7,000, ಎರಡನೇ ಇಯರ್ಗೆ 15,000, ಥರ್ಡ್ ಇಯರ್ 24,000, fourth year 34,000, the fifth year 44,000, then remaining 1,000 is there. That you have to be very careful. We can able to cover first 5 years only 44,000. Then the remaining 1 year, in the fifth year we can able to recover 44,000. The cost of the investment is 45,000. Therefore, in the sixth year we have to recover only 1,000. 1,000 ಮಾತ್ರ ಸಿಕ್ಸ್ತ್ ಇಯರ್ ಅಲ್ಲಿ ತಗೋಬೇಕು. ಅದು ಯಾವ ರೀತಿ ತಗೋಬೇಕು? ಟೋಟಲ್ ಬಂದು ಸಿಕ್ಸ್ತ್ ಇಯರ್ ಅಲ್ಲಿ ನಮಗೆ 9,000 ಪ್ರಾಫಿಟ್ ಬಂದಿದೆ. 9,000 ಅಲ್ಲಿ ನಮಗೆ ರಿಕವರ್ ಮಾಡಬೇಕಾಗಿದ್ದಷ್ಟು ಓನ್ಲಿ 1,000. ಸೊ ದೇರ್ಫೋರ್ 1,000 ಡಿವೈಡೆಡ್ ಬೈ 9,000 ಇಂಟು 12 ಮಂತ್ಸ್. ಆ 9,000 ಅನ್ನೋದು 12 ತಿಂಗಳಿಗೆ ಬಂದರೆ, ಸೊ ನನಗೆ 1,000 ರಿಕವರ್ ಮಾಡೋದಕ್ಕೆ 1 month 0.33 ಮಂತ್ಸ್ ಬೇಕಾಗುತ್ತೆ, 1.25 ತಿಂಗಳು ಬೇಕಾಗುತ್ತೆ. ಸೊ ಟೋಟಲ್ ರಿಕವರಿ 45,000 ನಾನು 5 years 1.33 ಮಂತ್ಸ್ ಅಲ್ಲಿ ರಿಕವರ್ ಮಾಡ್ತಾ ಇದ್ದೀನಿ. ದಿಸ್ ಈಸ್ ರಿಲೇಟಿಂಗ್ ಟು ಪೇ ಬ್ಯಾಕ್ ಪೀರಿಯಡ್. ವಿ ಹ್ಯಾವ್ ಬೀನ್ ಡಿಸ್ಕಸ್ಡ್ ಅಬೌಟ್ ವೆನ್ ಕ್ಯಾಶ್ ಇನ್ಫ್ಲೋಸ್ ಆರ್ ಯೂನಿಫಾರ್ಮ್. ಯೂನಿಫಾರ್ಮ್ ಇದ್ದಾಗ ಏನು ಮಾಡಬಾರ್ದು? ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಕ್ಯಾಶ್ ಇನ್ಫ್ಲೋ ಡೈರೆಕ್ಟ್. When cash inflows are not uniform, we have to follow cumulative cash frequency. After that, you have to follow how many years it will take. The rest of the year, you have to calculate the months. That's it. Thank you class.